ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವಾನ್. ಇವತ್ತು ಕ್ರಿಕೆಟ್ ಪ್ಲೇಯರ್ಗೆ ನಿಜಕ್ಕೂ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ಭಾರತ ಕಂಡಂಥ ಒನ್ ಆಫ್ ದ ಬೆಸ್ಟ್ ಓಪನರ್ಸ್ ಅಲ್ಲಿ ಒಬ್ಬರು ಶಿಖರ್ ಧವನ್. ಗಬ್ಬರ್ ಸಿಂಗ್ ಅಂತಾನೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಕರಿತಾ ಇದ್ವಿ, ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಅಂಥ ಒಬ್ಬ ಆಟಗಾರ ಇವತ್ತು ಅಂತಾರಾಷ್ಟ್ರೀಯ ಹಾಗೇನೆ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಸೊ ಹಾಗಾದರೆ ಯಾಕೆ ಶಿಖರ್ ಧವನ್ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡರು? 38ನೇ ವಯಸ್ಸಿನಲ್ಲಿ ತಮ್ಮ ಕ್ರಿಕೆಟ್ ಜೀವನಕ್ಕೆ ಅವರು ಗುಡ್ ಬೈ ಹೇಳಿದ್ದಾರೆ. ಒಂದು ಭಾವನಾತ್ಮಕ ವಿಡಿಯೋನ ಮಾಡಿ ಶಿಖರ್ ಧವನ್ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೇನೆ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಗುಡ್ ಬೈ ಹೇಳ್ತಿರುವಂಥ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಶಿಖರ್ ಧವನ್ ಆರಂಭದಲ್ಲಿ ಬಂದಾಗ ಒಬ್ಬ ಯಂಗ್ಸ್ಟರ್ ಆಗಿ ಬಂದಂಥವರು, ಅವರ ಆಟದ ಶೈಲಿ ಏನಿದೆ, ನಮ್ಮಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ವೀರೇಂದ್ರ ಸೆಹ್ವಾಗ್, ಅದೇ ರೀತಿಯಾಗಿ ಸಚಿನ್ ತೆಂಡೂಲ್ಕರ್, ಇವರಿಬ್ಬರಾದ ನಂತರ ಯಾರು ಓಪನಿಂಗ್ಗೆ ಅಂತ ನಾವು ನೋಡ್ತಿದ್ದಂಥ ಸಂದರ್ಭದಲ್ಲಿ ಟೀಮ್ಗೆ ಎಂಟ್ರಿ ಆದಂಥವರು ಶಿಖರ್ ಧವನ್. ರೋಹಿತ್ ಶರ್ಮಾ ಜೊತೆಗೆ ಅದ್ಭುತವಾದಂಥ ಪಾರ್ಟ್ನರ್ಶಿಪ್ಗಳನ್ನು ಶಿಖರ್ ಧವನ್ ಮಾಡಿದ್ದಾರೆ. ಸೊ ದೆಹಲಿ ಮೂಲದ ಶಿಖರ್ ಧವನ್ ಇವತ್ತು ತಮ್ಮ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಿದರು. ಸೊ ಹಲವಾರು ರೆಕಾರ್ಡ್ಗಳನ್ನು ಮಾಡಿರುವಂಥದ್ದು ಶಿಖರ್ ಧವನ್ ಅವರ ಹೆಸರಿದೆ. ಜೊತೆಗೆ ಒಂದು ಕ್ಯಾಚನ್ನು ಹಿಡಿದ ನಂತರ ಅವರು ತೊಡೆ ತಟ್ಟಿ ಆ ಸೆಲೆಬ್ರೇಷನ್ ಏನು ಮಾಡ್ತಾಯಿದ್ರು ಗಬ್ಬರ್ ಸ್ಟೈಲ್ನಲ್ಲಿ, ಅದೆಲ್ಲವೂ ಕೂಡ ಅಭಿಮಾನಿಗಳಿಗೆ ಭಾಳ ಖುಷಿಯನ್ನು ಕೊಟ್ಟಿತ್ತು. ಶಿಖರ್ ಧವನ್ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ಬ ಪರ್ಫೆಕ್ಟ್ ಜೆಂಟಲ್ಮ್ಯಾನ್. ಕ್ರಿಕೆಟ್ ಮೈದಾನದಲ್ಲಿ ಯಾರಿಗೂ ಕೂಡ ನೋವು ಮಾಡದ ಹಾಗೆ ಪ್ರತಿಯೊಬ್ಬರೂ ಕೂಡ ಭಾಳ ರೆಸ್ಪೆಕ್ಟ್ ಕೊಟ್ಟು, ಜೊತೆಗಿರುವಂಥ ಆಟಗಾರನೂ ಕೂಡ ಖುಷಿಯಿಂದ ಲವಲವಿಕೆಯಿಂದ ಎಲ್ಲರನ್ನೂ ಕೂಡ ಜೊತೆಯಾಗಿ ಕರ್ಕೊಂಡು ಹೋಗ್ತಿದ್ದಂಥ ಒಬ್ಬ ಪ್ಲೇಯರ್ ಶಿಖರ್ ಧವನ್. ಸೊ ತಮ್ಮ ಒಂದು ವಿಡಿಯೋ, ಈ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಭಾರತಕ್ಕೋಸ್ಕರ ನಾನು ಆಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಸೊ ನಾನು ಅದನ್ನು ಆಡಿದ್ದೀನಿ. ಸೊ ನನ್ನ ಕೋಚ್ಗಳಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತೀನಿ. ಹಾಗೆಯೇ ಇದುವರೆಗೆ ನಾವು ಟೀಮ್ನಲ್ಲಿ ಆಡ್ಕೊಂಡು ಬಂದ್ವಲ್ಲ, ಅಷ್ಟು ಪ್ಲೇಯರ್ಸ್ಗಳು ಯಾರ್ಯಾರು ನನ್ನ ಜೊತೆ ಇದ್ದರು ಎಲ್ಲರಿಗೂ ಕೂಡ ನನಗೊಂದು ಹೊಸ ಫ್ಯಾಮಿಲಿ ಸಿಕ್ತು, ಹೆಸರು ಸಿಕ್ತು. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕ್ರಿಕೆಟ್ ಪ್ರಿಯರ ಒಂದು ಪ್ರೀತಿ ನನಗೆ ಸಿಕ್ತು ಅಂತ ಶಿಖರ್ ಧವನ್ ತಮ್ಮ ಆ ಒಂದು ಎಮೋಷ್ನಲ್ ವಿಡಿಯೋದಲ್ಲಿ, ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಜೊತೆಗೆ DDCA, BCCIಗೂ ಕೂಡ ಧನ್ಯವಾದವನ್ನು ತಿಳಿಸಿದರು. ಸೊ ಶಿಖರ್ ಧವನ್ ಈ ಓಪನಿಂಗ್ ಅಂತ ಬಂದಾಗ ಅದರಲ್ಲೂ ICC ಟೂರ್ನಮೆಂಟ್ಗಳು ಬರುತ್ತಲ್ಲ, ಅದರಲ್ಲಿ ಅದ್ಭುತವಾಗಿ ಆಡಿದರು. ಇನ್ನೂ ಕೂಡ 2013ರ ಚಾಂಪಿಯನ್ಸ್ ಟ್ರೋಫಿ ನೆನಪಿದೆ. ಬಲಿಷ್ಠ ಟೀಮ್ಗಳ ವಿರುದ್ಧ ಹೇಗೆ ಅವರು ಆಡಿದರು, ಫೈನಲ್ ಪಂದ್ಯದಲ್ಲಿ ಆಡಿದಂಥ ಇನ್ನಿಂಗ್ಸ್, ಇದೆಲ್ಲವೂ ಕೂಡ ಶಿಖರ್ ಧವನ್ ಅವ್ರನ್ನ ಲಾಂಗ್ ಟರ್ಮ್ನಲ್ಲಿ ಟೀಮ್ ಇಂಡಿಯಾದ ಓಪನರ್ ಆಗಿ ಉಳಿಸ್ತು. ಸೊ ಅದಾದಮೇಲೆ ನಿಧಾನವಾಗಿ ಅವರ ಫಾರ್ಮ್ ಕೂಡ ಕಡಿಮೆ ಆಗ್ತಾ ಬಂತು. ಜೊತೆಗೆ ಯಂಗ್ಸ್ಟರ್ಸ್ ಒಂದಷ್ಟು ಬರೋಕ್ಕೆ ಶುರು ಮಾಡಿದರು. ಇತ್ತೀಚೆಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೂ ಕೂಡ ಇಬ್ಬರು ಒಳ್ಳೆ ದೋಸ್ತ್ಗಳು. ಆದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲೂ ಕೂಡ ಶಿಖರ್ ಧವನ್ ಅವ್ರನ್ನ ವಾಪಸ್ ಕರೆಸೋಕೆ ಸಾಧ್ಯ ಆಗಲಿಲ್ಲ. ಒಂದು ಸ್ವಲ್ಪ ಅವಕಾಶಗಳು ಸಿಕ್ಕರೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಶಿಖರ್ ಧವನ್ ಕಡೆಯಿಂದ ಬರಲಿಲ್ಲ. ಸೊ IPLನಲ್ಲಿ ಕ್ಯಾಪ್ಟನ್ಶಿಪ್ ಕೂಡ ಮಾಡ್ಕೊಂಡು ಬಂದರು. ಅದಾದಮೇಲೆ ಒಂದಷ್ಟು ಚೇಂಜಸ್ಗಳು, ಧವನ್ ಅವ್ರನ್ನ ತೆಗೆಯೋದು ಕ್ಯಾಪ್ಟನ್ಶಿಪ್ನಿಂದ, ಮತ್ತೆ ಕ್ಯಾಪ್ಟನ್ ಮಾಡೋದು, ಇಂಥದ್ದೆಲ್ಲ ಆಗ್ತಾಯಿತ್ತು. ಸೊ ಇದೆಲ್ಲದರ ಜೊತೆಗೆ ಈಗ ಅವರು ಅನೌನ್ಸ್ ಮಾಡಿರೋದು ಯಾಕೆಂತಂದರೆ ಮುಂದೆ 38 ವರ್ಷ ಆಗಿದೆ, ಇನ್ನೂ ಕೂಡ ಮುಂದಿನ ಜರ್ನಿ ಏನಿದೆ ಅದಕ್ಕೆ ಸಾಕಷ್ಟು ಮಂದಿ ಯುವ ಆಟಗಾರರು ಈಗ ಓಪನಿಂಗ್ ಸ್ಲಾಟ್ಗೆ ರೆಡಿಯಾಗಿದ್ದಾರೆ. ಶಿಖರ್ ಧವನ್ ಅವರ ಪ್ಲೇಸ್ಗೆ ಶುಭ್ಮಾನ್ ಗಿಲ್ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ತರಲಾಯಿತು. ಅದಾದಮೇಲೆ ಈಗ ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ, ಹೀಗೆ ಹಲವಾರು ಪ್ಲೇಯರ್ಗಳನ್ನು ನಾವು ಒಂದು ಲಿಸ್ಟ್ನಲ್ಲಿ ನೋಡ್ಬೋದು. ಸೊ ಆ ಕಾರಣಕ್ಕೆ ಶಿಖರ್ ಧವನ್ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೆಯೇ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಒಂದಷ್ಟು ಅವರ ಈ ದಾಖಲೆಗಳ ಬಗ್ಗೆ ಹೇಳಲೇಬೇಕು. ಈ ICC ಟೂರ್ನಿಯಲ್ಲಿ ICC 2015 ವರ್ಲ್ಡ್ ಕಪ್ನಲ್ಲಿ ಅವ್ರು ಗಳಿಸಿರುವಂಥ ರನ್ 412 ರನ್ 8 ಮ್ಯಾಚಿಂದ 51ರ ಸರಾಸರಿಯಲ್ಲಿ 2015ರಲ್ಲಿ ಏನೋ ಬಂದಿತ್ತು ಸ್ಕೋರ್. ಹಾಗೆಯೇ ಈ ಕ್ವಿಕ್ಕಾಗಿ ರನ್ ಗಳಿಸುವಂಥದ್ದು ಏನಿದೆ, ಈ 2017ರ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ 338 ರನ್ ಗಳಿಸಿದರು. ಸೊ ಹಾಗೆಯೇ ಒನ್ ಡೇನಲ್ಲಿ ತೆಂಡೂಲ್ಕರ್ ಹಾಗೆಯೇ ಗಂಗೂಲಿ ಅವರ ಒಂದು ರೆಕಾರ್ಡ್ ಇತ್ತಲ್ಲ, ಸೊ ಆ ಒಂದು ರೆಕಾರ್ಡನ್ನು ಇವರು ಬ್ರೇಕ್ ಮಾಡ್ತಾರೆ. 5148 ರನ್ ಬರುತ್ತೆ ಇಬ್ಬರ ಪಾರ್ಟ್ನರ್ಶಿಪ್, ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಅವರ ಪಾರ್ಟ್ನರ್ಶಿಪ್ಪಲ್ಲಿ ಬಂದಿರುವಂಥ ರನ್ 115 ಇನ್ನಿಂಗ್ಸಲ್ಲಿ 5148, 45.55ರ ಒಂದು ಸರಾಸರಿ. ಜೊತೆಗೆ ರೋಹಿತ್ ಶರ್ಮಾ ಜೊತೆಗೆ 18 ಸೆಂಚುರಿ ಪಾರ್ಟ್ನರ್ಶಿಪ್ಪಲ್ಲಿ ಶಿಖರ್ ಧವನ್ ಭಾಗವಹಿಸಿದ್ದಾರೆ. ಅಂದರೆ ಓಪನಿಂಗ್ನಲ್ಲಿ ಸುಮಾರು 18 ಸೆಂಚುರಿ ಪಾರ್ಟ್ನರ್ಶಿಪ್ ಇಬ್ಬರ ಕಡೆಯಿಂದ ಬಂದಿದೆ. ಸೊ ಹಾಗೆಯೇ ಇನ್ನೂ ಹಲವಾರು ದಾಖಲೆಗಳು, ಅಂದರೆ ಈ ಒನ್ ಡೇಯಲ್ಲಿ ಹೇಗೆ ಆಡ್ತಿದ್ರು, ಟೆಸ್ಟ್ನಲ್ಲೂ ಕೂಡ ಅಷ್ಟೇ ಬಿರುಸಾಗಿ ಅವ್ರು ಗಳಿಸಿದಂಥ ಸೆಂಚುರಿ ಏನಿದೆ ಅದು ಭಾಳ ವಿಶೇಷವಾದಂಥ ಸೆಂಚುರಿಗಳಿವೆ. ಅದರಲ್ಲೂ 187 ಏನವರು ಡೆಬ್ಯೂನಲ್ಲಿ ಮಾಡಿದ್ರು ಟೆಸ್ಟ್ನಲ್ಲಿ, ಅದು ಈಗಲೂ ಕೂಡ ನಮ್ಮ ಮುಂದೆ ಕಣ್ಣ ಮುಂದೆ ಕಟ್ಟದ ಹಾಗಿದೆ. ಅವ್ರು ಗಳಿಸಿದಂಥ 187 ಪರ್ಸ್ನಲ್ ಫೇವ್ರೇಟ್ ಅಂತ ಶಿಖರ್ ಧವನ್ ಹೇಳ್ತಾರೆ. ನನಗೆ ಆ ಇನ್ನಿಂಗ್ಸ್ ಭಾಳ ವಿಶೇಷವಾಗಿರುವಂಥದ್ದು ಅಂತ. ಸೊ ಹೀಗೆ ಹಲವಾರು ದಾಖಲೆಗಳು, ಹಾಗೆಯೇ ತಮ್ಮ ಚುರುಕಾದಂಥ ಆಟ, ಬೆಸ್ಟ್ ಫೀಲ್ಡಿಂಗ್, ಇದೆಲ್ಲವೂ ಕೂಡ ಶಿಖರ್ ಧವನ್ ಅವರ ಸ್ಪೆಷಾಲಿಟಿ ಆಗಿತ್ತು. ಇನ್ನು ಈ ಧೋನಿ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಕೆಳಗೆ ಇಬ್ಬರು ಕೂಡ ರೋಹಿತ್ ಶರ್ಮಾ ಹಾಗೂ ಧವನ್ ಇಬ್ಬರು ಕೂಡ ಆಡಿದಂಥ ರೀತಿ, ಓಪನಿಂಗ್ ಪೇರ್, ಹಾಗೆಯೇ 363 ರನ್ ಅವರು 2013ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗಳಿಸಿದಂಥ ಸ್ಕೋರ್ ಏನಿದೆ ಅದು 363. ಅದರಲ್ಲೂ ಫೈನಲಲ್ಲಿ ನಾವು ಟೈಟಲ್ ಗೆಲ್ಲೋದಕ್ಕೆ ಶಿಖರ್ ಧವನ್ ಅವರ ಆಟ ಭಾಳ ಮುಖ್ಯ ಆಗಿತ್ತು. ಜೊತೆಗೆ ಭಾಳಷ್ಟು ಬಲಿಷ್ಠ ಟೀಮ್ಗಳು, ಅದು ಪಾಕಿಸ್ತಾನ ಅಂತ ಟೀಮ್ ಇದ್ದಾಗಲೂ ಕೂಡ ಅದ್ಭುತವಾದಂಥ ಒಂದು ಯಾವುದೇ ಭಯ ಇಲ್ಲದೆ ಶಿಖರ್ ಧವನ್ ಹಲವಾರು ಟೂರ್ನಮೆಂಟ್ಗಳಲ್ಲಿ ಆಡಿದ್ದಾರೆ. ಸೊ ಇದು ಶಿಖರ್ ಧವನ್ ಅವರ ಒಂದು ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು
ಹಲವಾರು ವಿಚಾರಗಳಿದೆ ಧವನ್ ಬಗ್ಗೆ ಮಾತನಾಡೋದಾದರೆ. ಪರ್ಸ್ನಲಿ ಕೂಡ, ವೈಯಕ್ತಿಕವಾಗಿ ಕೂಡ ಅವರು ಒಂದು ರಫ್ ಪ್ಯಾಚ್ನಲ್ಲಿ ಹೋಗ್ತಾ ಇದ್ದಾರೆ. ಅವರ ದಾಂಪತ್ಯ ಜೀವನದಲ್ಲೂ ಕೂಡ ಬಿರುಕಾಗಿತ್ತು. ನಂತರ ಅವರು ಒಂಟಿ ಜೀವನವನ್ನು ಸಾಗಿಸ್ತಾ ಇದ್ದರು. ಜೊತೆಗೆ ಅವರ ಮಗನನ್ನು ಆಗಾಗ ಭೇಟಿ ಆಗೋಕ್ಕೆ ಭಾಳ ಒಂದು ಬಾಂಡಿಂಗ್ ಮಗ ಜೊರಾವರ್ ಮತ್ತು ಅವರ ನಡುವೆ. ಸೊ ಅದನ್ನು ಕೂಡ ಆಗಾಗ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇರ್ತಾರೆ. ಜೊತೆಗೆ ಅವರ ರೀಲ್ಗಳನ್ನು ನಾವು ನೋಡಿದ್ದೀವಿ. ಸಾಕಷ್ಟು ಕಾಮಿಡಿ ಇರುವಂಥ ರೀಲನ್ನು ಶಿಖರ್ ಧವನ್ ಮಾಡೋದು ಅದು ಇನ್ನೂ ಕೂಡ ಮುಂದುವರಿಯುತ್ತೆ. ಸೊ ಶಿಖರ್ ಧವನ್ ಅವ್ರನ್ನ ಮುಂದೆ ಬೇರೆ ಬೇರೆ ಒಂದು ಜವಾಬ್ದಾರಿಯಲ್ಲಿ ನಾವು ನೋಡ್ಬೋದು ಅಂತ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಅಂಥ ಒಬ್ಬ ಟ್ಯಾಲೆಂಟ್ ಶಿಖರ್ ಧವನ್. ಸೊ ಅವ್ರನ್ನ ಭಾರತೀಯ ಕ್ರಿಕೆಟ್ ಮುಂದೆ ಕೂಡ ನಿವೃತ್ತಿ ಆದಮೇಲೂ ಕೂಡ ಹೊಸ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ನಾವು ಇನ್ನಷ್ಟು ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಅವಕಾಶವನ್ನು ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ಇದಾಗಿತ್ತು ಶಿಖರ್ ಧವನ್ ಸಂಬಂಧಪಟ್ಟ ಹಾಗೆ ವಿಡಿಯೋ. ಒಳ್ಳೆಯದಾಗಲಿ ಶಿಖರ್ ಮುಂದಿನ ನಿಮ್ಮ ಇನ್ನಿಂಗ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.